ನಮಸ್ಕಾರ. ಸುದ್ದಿಮನೆ ಕುಂದಾಪುರಕ್ಕೆ ಆತ್ಮೀಯ ಸ್ವಾಗತ. ಬಿತ್ಕಲ್ಕಟ್ಟೆಯ ಮೊಳಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಆಗಸ್ಟ್ 23 ಶನಿವಾರ ಬಿತ್ಕಲ್ಕಟ್ಟೆಯ ಶ್ರೀ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಜರುಗಿತು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ಪ್ರಾರ್ಥನೆಯಿಂದ ಪ್ರಾರಂಭಗೊಂಡ ಈ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ಶೆಟ್ಟಿ ಚಿಟ್ಟಿಬೈಲ್ ಸ್ವಾಗತಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಸಂಘದ ಅಧ್ಯಕ್ಷರಾದ ಎಂ ಮಹೇಶ್ ಹೆಗ್ಡೆ ಸಂಘದ ವಾರ್ಷಿಕ ವರದಿ ವಾಚಿಸಿ 1976ನೇ ಇಸವಿಯಲ್ಲಿ ನಷ್ಟದಲ್ಲಿದ್ದ ಮೊಳಹಳ್ಳಿ, ಹಾರ್ದಳ್ಳಿ ಮಂಡಳಿ ಮತ್ತು ಯಡಾಡಿ ಮತ್ಯಾಡಿಯ ಸೇವಾ ಸಹಕಾರಿ ಸಂಘಗಳು ವಿಲೀನಗೊಂಡು ಮೊಳಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬಿತ್ಕಲ್ಕಟ್ಟೆಯಾಗಿ ಪರಿವರ್ತನೆಗೊಂಡಿದ್ದು 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6 ಗ್ರಾಮಗಳು ಸಂಘದ ಕಾರ್ಯ ವ್ಯಾಪ್ತಿಯಲ್ಲಿದ್ದು ಪ್ರಧಾನ ಕಚೇರಿ ಸೇರಿ 4 ಶಾಖೆಗಳು ಹಾಗೂ 4 ಪಡಿತರ ವಿತರಣಾ ಗೋದಾಮನ್ನು ಮತ್ತು ಬಿತ್ಕಲ್ಕಟ್ಟೆಯಲ್ಲಿ ರಸಗೊಬ್ಬರ ಗೋದಾಮನ್ನು ಹೊಂದಿದೆ. ಸಂಘವು ಈ ಬಾರಿ ರು 76,51,847.78% ನಿವ್ವಳ ಲಾಭ ಗಳಿಸಿದ್ದು ,13.50% ಡಿವಿಡೆಂಡ್ ನೀಡುವುದಾಗಿ ಘೋಷಿಸಿದರು. ಈಗಾಗಲೇ ನಾವು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಘದಿಂದ ಕಳೆದ ಚುನಾವಣೆಯಲ್ಲಿ ನಾವು 13 ಸ್ಥಾನಗಳಲ್ಲಿ 13 ಸ್ಥಾನಗಳನ್ನು ಗೆಲುವಿಸಲು ತಮ್ಮೆಲ್ಲ ಸದಸ್ಯರ ಸಹಕಾರವನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ನಾವು ನಮ್ಮ ಸಂಘದ ಆಡಳಿತ ಮಂಡಳಿಯು ಉತ್ತಮವಾದ ಕಾರ್ಯವನ್ನು ನಿರ್ವಹಿಸದೇ ಇರುವುದರಿಂದ ನಮ್ಮನ್ನು ಆರಿಸಿದ್ದೀರಿ ಎಂದು ನಾನು ನಂಬಿರುತ್ತೇನೆ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಇದೇ ರೀತಿಯಲ್ಲಿ ನಮ್ಮ ಸಂಘದಿಂದ ನಿಮಗೆ ಉತ್ತಮವಾದ ಸಾಲ ಸೌಲಭ್ಯಗಳು, ಅದರ ಜೊತೆಗೆ ಎಲ್ಲ ಸೇವೆಯನ್ನು ಈಗಾಗಲೇ ಠೇವಣಾತಿಯಾಗಲಿ ಯಾವುದೇ ಇದ್ದರೂ ಸುಲಭ ರೀತಿಯ ಸಾಲವನ್ನು ನೀಡುವಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮಲ್ಲಿ ಎನ್ಸೆಸ್ ಇರುವಂಥ ಯಾವುದೇ ಸದಸ್ಯರು 2 ಲಕ್ಷ ರೂಪಾಯಿಗಳವರೆಗೆ 2 ಜಾಮೀನಿನ ಮುಖಾಂತರ ಅತ್ಯಂತ ಸುಲಭ ರೀತಿಯಲ್ಲಿ ಸಾಲವನ್ನು ನೀಡ್ತಾ ಇದ್ದೇವೆ. ಅದು ಕೂಡ ಉತ್ತಮ ರೀತಿಯ ಮರುಪಾವತಿಯನ್ನು ನಾವು ಕಂಡಿದ್ದೇವೆ. ಇದಕ್ಕೆ ಎಲ್ಲ ಸದಸ್ಯರ ಸಹಕಾರದಿಂದ ಇದು ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಈ ನಮ್ಮ ಸಂಘವು ನಿಮ್ಮ ಎಲ್ಲರ ಸಂಘವಾಗಿ ಮುಂದೂ ಕೂಡ ಉತ್ತಮ ರೀತಿಯ ಸಹಕಾರವನ್ನು ನೀಡಿದರೆ ಈ ಸಂಘವನ್ನು ಅತ್ಯಂತ ಮೇಲಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಕಾರ ಆಗ್ತದೆ ಅಂತ ತಮಗೆಲ್ಲರಿಗೂ ವಂದಿಸಿ ಈ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಶ್ರೀ ರಾಘವೇಂದ್ರ ಹೆಬ್ಬಾರ್, ಶ್ರೀಮತಿ ಸರಸ್ವತಿ ವಿ ಪಟಗಾರ್, ಶ್ರೀ ಸುಭಾಷ್ ಚಂದ್ರ ಹಾಗೂ ಪತ್ರಿಕಾ ರಂಗದ ಸಾಧಕರಾದ ಸುದ್ದಿಮನೆ ಪತ್ರಿಕೆಯ ವರದಿಗಾರ ಶ್ರೀ ಕೆ ಸಂತೋಷ್ ಶೆಟ್ಟಿ ಮೊಳಹಳ್ಳಿಯವರನ್ನ ಸನ್ಮಾನಿಸಲಾಯಿತು. ಸನ್ಮಾನಿತರಾದ ಶ್ರೀ ರಾಘವೇಂದ್ರ ಹೆಬ್ಬಾರ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಯಾಕೆಂದರೆ ನಾವು ಖಂಡಿತ ಹೇಳಬೇಕು, ಸೊಸೈಟಿಯವರು ನಾವು ಯಾವತ್ತೂ ಮರೆಯೋಂಗಿಲ್ಲ. ಯಾಕೆಂದರೆ ಕೋವಿಡ್ ಸ್ಟಾರ್ಟ್ ಆದಾಗ ನಾವು ಫಸ್ಟ್ ಕೇಳಿದ್ದೆ, ನಮ್ಮ ನೌಕರ ಶೆಟ್ಟರು ಕೂಡ ಕೇಳಿದ ಕೂಡಲೇ ಮಹೇಶ್ ಶೆಟ್ಟರ್ ಹತ್ರ ಹೇಳಿ ನಮಗೆ ಒಂದು ವಾಹನವನ್ನು, ಆ ಟೈಮಲ್ಲಿ ಯಾರೂ ಹೊರಗೆ ಹೋಗ್ತಿರ್ಲಿಲ್ಲ, ಅಂಥ ಸಂದರ್ಭದಲ್ಲಿ ನಮಗೆ ಕೋವಿಡ್ ಮನೆ ಭೇಟಿ ಮಾಡಲಿಕ್ಕೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಅನುಕೂಲ ಆಗಲಿ ಅಂತ ಅವರು ಒಂದು ವಾಹನವನ್ನು ಚಾಲಕ ಸಮೇತ ಮತ್ತು ಇಂಧನ ಸಮೇತ ಪ್ರತಿ ತಿಂಗಳ 28ನೇ ತಾರೀಕಿನೊಳಗೆ ದುಡ್ಡು ಹಾಕಿ ಬಿಡ್ತಿದ್ರು. ಅದಕ್ಕೋಸ್ಕರ ನಮ್ಮ ಇಲಾಖೆ
ಇದೇ ವೇದಿಕೆಯಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವ್ಯಾಪ್ತಿಗೆ ಬರುವ 7ನೇ ತರಗತಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ 20 ಪ್ರತಿಭಾನ್ವಿತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಈ ಸಂದರ್ಭ ಸಂಘದ ನಿರ್ದೇಶಕರಾದ ಶ್ರೀ ಎಚ್ ಹರಿಪ್ರಸಾದ್ ಶೆಟ್ಟಿ, ಶ್ರೀ ಲವಕರ್ ಶೆಟ್ಟಿ, ಶ್ರೀ ಅನಿಲ್ ಕುಮಾರ್ ಶೆಟ್ಟಿ, ಶ್ರೀಮತಿ ಇಂದಿರಾ ಯು ಶೆಟ್ಟಿ, ಶ್ರೀಮತಿ ವಾಣಿ ಆರ್ ಶೆಟ್ಟಿ, ಶ್ರೀಮತಿ ಚೈತ್ರಾ ಅಡಪ, ಶ್ರೀ ದಿನೇಶ್ ಮೊಗಬೀರ, ಶ್ರೀ ಉಮೇಶ್ ಶೆಟ್ಟಿ, ಶ್ರೀ ಗಣೇಶ್ ಬಿ, ಶ್ರೀ ಗಿರೀಶ್, ವೃತ್ತಿಪರ ನಿರ್ದೇಶಕರಾದ ಶ್ರೀ ಚಂದ್ರಕಾಂಚನ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ವಲಯ ಮೇಲ್ವಿಚಾರಕರಾದ ಶ್ರೀ ಸಂದೀಪ್ ಶೆಟ್ಟಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ವರ್ಷದ ಪ್ರಸಕ್ತ ನಿರಕು ಠೇವಣಿ ಬಡ್ಡಿದರ 45ರಿಂದ 90 ದಿನಗಳಿಗೆ ಶೇಕಡ 4, 91ರಿಂದ 180 ದಿನಗಳಿಗೆ ಶೇಕಡ 6, 181ರಿಂದ 364 ದಿನಗಳಿಗೆ ಶೇಕಡ 7, 1 ವರ್ಷದಿಂದ 2 ವರ್ಷಕ್ಕೆ ಶೇಕಡ 8.5, 2 ವರ್ಷ ಮೇಲ್ಪಟ್ಟು ಶೇಕಡ 9, ಶಿವರಾವ್ ನಗದು ಪತ್ರ 120 ತಿಂಗಳುಗಳಿಗೆ ದ್ವಿಗುಣ, ಧನಲಕ್ಷ್ಮಿ ನಗದು ಪತ್ರ 1000 ದಿನಕ್ಕೆ ಶೇಕಡ 9, ಹಿರಿಯ ನಾಗರಿಕರಿಗೆ ಕನಿಷ್ಠ 1 ವರ್ಷದ ವಾಯಿದೆಯ ಹೂಡಿಕೆಗೆ ಶೇಕಡ 1/2 ಹೆಚ್ಚುವರಿ ಬಡ್ಡಿ ನೀಡಲಾಗುವುದು. ಹಾಗೆ ಸಂಘದಲ್ಲಿ ಬೆಳೆ ಸಾಲ, ಚಿನ್ನಾಭರಣ ಈಡಿನ ಸಾಲ, ಉತ್ಪತ್ತಿ ಈಡಿನ ಸಾಲ, ಕೃಷಿ ಉದ್ದೇಶಿತ ಸಾಲ, ಠೇವಣಿ ಸಾಲ, ಕೃಷಿಯೇತರ ಸಾಲ, ಸ್ಥಿರಾಸ್ತಿ ಅಡಮಾನ ಸಾಲ, ರಸಗೊಬ್ಬರ ಖರೀದಿ ಸಾಲ ಸೌಲಭ್ಯ ನೀಡಲಾಗುವುದು ಎಂದು ಸಂಘದ ಪ್ರಕಟಣೆ ತಿಳಿಸಿದೆ. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಪಾರ್ವತಿ ಎಂ ಕಾರ್ಯಕ್ರಮ ನಿರೂಪಿಸಿದರೆ, ನಿರ್ದೇಶಕರಾದ ಶ್ರೀ ಚಂದ್ರಶೇಖರ್ ಶೆಟ್ಟಿ ವಂದನಾರ್ಪಣೆಗೈದರು.